ಮೌಲ್ಯ ಶಿಕ್ಷಣ 6ನೇ ತರಗತಿ 2026-27ನೇ ಅಭ್ಯಾಸ ಚಟುವಟಿಕೆ ಪುಸ್ತಕದ ಉತ್ತರಗಳು. ಇಲ್ಲಿ ಒಂದು ಕನ್ನಡ ಭಾಷೆಯಲ್ಲಿದೆ, ಒಂದು ಇಂಗ್ಲೀಷ್ ಭಾಷೆಯಲ್ಲಿ 2 ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ. ಸೊ ನಾನು ಯಾವುದೆಲ್ಲ ಆ್ಯಕ್ಟಿವಿಟಿಗೆ ಆನ್ಸರ್ ಮಾಡಿದ್ದೀನಿ, ಸೊ ಯಾವುದಕ್ಕೆ ಆ್ಯಕ್ಟಿವಿಟೀಸ್ ಆನ್ಸರ್ ಇಲ್ಲ, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಮೈ ಡ್ರೀಮ್ ಟ್ರೀ ಅಂತಿದೆ, ಇದಕ್ಕೂ ಆನ್ಸರ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಕ್ವಶನ್ ಅಷ್ಟೇ, ನನ್ನ ಕನಸಿನ ಮರ ಅಂತ ಈ ಒಂದು ಆ್ಯಕ್ಟಿವಿಟಿಯು ಕೂಡ ಕಂಪ್ಲೀಟ್ ಆನ್ಸರ್ ಆಗಿದೆ. ಅದೇ ಥರ ವೆನ್ ಐ ಮೇಕ್ ಮಿಸ್ಟೇಕ್ಸ್ ಅಂತ ಕೇಳಿದ್ದಾರೆ, ಅದ್ರ ರಿಲೇಟೆಡ್ ಆನ್ಸರ್ಸ್ ಕೂಡ ಇದೆ. ಅದಾದಮೇಲೆ ನಾನು ತಪ್ಪು ಮಾಡಿದಾಗ ಅಂತ ಆ್ಯಕ್ಟಿವಿಟಿ ಇದೆ, ಅದಕ್ಕೂ ಕೂಡ ಆನ್ಸರ್ನ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆಲ್ಲ ಆ್ಯಂಗ್ರಿ ಅಕ್ಕು ಅಂತ ಕೇಳಿದ್ದಾರೆ, ಇದು ಬರೀ ರೀಡಿಂಗ್ ಅಷ್ಟೇ, ಯಾವುದೇ ಥರ ಕ್ವಶನ್ಸ್ ನಿಮಗೆ ಇಲ್ಲ. ನೆಕ್ಸ್ಟ್ ಮ್ಯಾನೇಜಿಂಗ್ ಆ್ಯಂಗರ್ ಅಂತ ಕೇಳಿದ್ದಾರೆ, ಈ ಒಂದು ಪ್ರಶ್ನೆಗೆ ಕೂಡ ನಾನಿಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ ನಿಮಗೆ. ನೆಕ್ಸ್ಟ್ ವಾಟರ್ ಟೈಪ್ ಯಾವುದು ಅಂತ ಕೇಳಿದ್ದಾರೆ. ಅದಾದಮೇಲೆ ಅದೇ ಆ್ಯಕ್ಟಿವಿಟಿ ನಿಮಗೆ ಕನ್ನಡದಲ್ಲೂ ಸಹ ಕೇಳಿದ್ದಾರೆ. ಇಲ್ಲಿ ಕೋಪದ ನಿರ್ವಹಣೆ ಅಂತ ಕಂಪ್ಲೀಟ್ ಆನ್ಸರ್ನ ನಾನು ಬರ್ತಿದ್ದೀನಿ. ಅದಾದಮೇಲೆ ಕೆರೆಯ ಚಿತ್ರದ ವಿವರಣೆ ಕೇಳಿದ್ದಾರೆ, ಗಮನಿಸಿದ ಒಂದು ಶಬ್ದ, ಆಲೋಚನೆ, ಅನುಭವಿಸಿದ ಒಂದು ಭಾವನೆ, ಈ ಥರ. ನೆಕ್ಸ್ಟ್ ಕ್ವಾಲಿಟೀಸ್ ಇನ್ ಮೀ ಅಂತ ಕೇಳಿದ್ದಾರೆ, ಈ ಒಂದು ಆ್ಯಕ್ಟಿವಿಟಿಯು ಕೂಡ ಕಂಪ್ಲೀಟ್ ಆನ್ಸರ್ ನಿಮಗೆ ಇಲ್ಲಿ ಇದೆ. ನನ್ನಲ್ಲಿರುವ ಗುಣಗಳು, ನಿಮ್ಮಲ್ಲಿ ಏನೆಲ್ಲ ಗುಣಗಳಿದೆ ಅದನ್ನು ನೀವಲ್ಲಿ ಬರೀಬೇಕಾಗುತ್ತೆ. ಅದೇ ಥರ ನಿಮಗೆ ನನ್ನಲ್ಲಿರೋ ಗುಣಗಳು ಅಂತ ಮತ್ತೆ ಇನ್ನೊಂದು ಆಲೋಚನೆ ಮತ್ತು ಮಾಡಿ, ಅದಕ್ಕೂ ಕೂಡ ಆನ್ಸರ್ ಇದೆ. ಅದಾದಮೇಲೆ ಮೈ ಸ್ಟ್ರೆಂತ್ಸ್ ಇನ್ ಟಫ್ ಟೈಮ್ ಅಂತ ಕೇಳಿದ್ದಾರೆ, ಇಲ್ಲಿ ಟಿಕ್ ಮಾಡೋ ಒಂದು ಕ್ವಶನ್ಸ್ ಆ್ಯಕ್ಟಿವಿಟಿ. ಇಲ್ಲೂ ಕೂಡ ನಿಮ್ಮ ಮೆಂಟಲ್ ಸ್ಟ್ರೆಂತ್ಸ್ ಯಾವುದು, ಇಂಟೆಲಿಜೆಂಟ್ ಟೈಪ್ಸ್ ಯಾವುದು, ಡಿಸ್ಕಸ್ ವಿತ್ ಫ್ರೆಂಡ್ಸ್, ಅದೇ ಥರ ಡಿಸ್ಕಸ್ ವಿತ್ ಟೀಚರ್, ಟೈಮ್ ವಿತ್ ಟೀಚರ್ ಅಂತ ಇದೆ, ಅದಕ್ಕೂ ಕೂಡ ಆನ್ಸರ್ ಮಾಡಿದ್ದೀನಿ. ಅಲ್ಲಿ ಸ್ಯಾಂಪಲ್ ಮೆಸೇಜಸ್ ಏನೇನು ಬರುತ್ತೆ. ನೆಕ್ಸ್ಟ್ ಅದೇ ಥರ ನಿಮಗೆ ಲಾಸ್ಟಲ್ಲಿ ಥಿಂಕ್ ಆ್ಯಂಡ್ ಡೂ ಅಂತ ಒಂದು ಆ್ಯಕ್ಟಿವಿಟಿ ಇದೆ, ಇದಕ್ಕೂ ಕೂಡ ನಾನು ನಿಮಗೆ ಇಲ್ಲಿ ಆನ್ಸರ್ನ ಮಾಡಿದ್ದೀನಿ. ಅದೇ ಆ್ಯಕ್ಟಿವಿಟಿ ನೆಕ್ಸ್ಟ್ ನಿಮಗೆ ಕನ್ನಡದಲ್ಲಿ ಕಷ್ಟದ ಸಮಯದಲ್ಲಿ ನನ್ನ ಬಲಗಳು ಅಂತ ಕೇಳಿದ್ದಾರೆ. ಸೊ ನಿಮಗೆ ನೀವು ಅದನ್ನು ಓನಾಗಿ ಕೂಡ ಟಿಕ್ ಮಾಡ್ಬೋದು. ಅದೇ ಥರ ಚಟುವಟಿಕೆ ಮತ್ತು ಪ್ರಶ್ನೋತ್ತರಗಳು ಕೂಡ ಇದೆ. ಅದಾದಮೇಲೆ ಆಲೋಚಿಸಿ ಮತ್ತು ಮಾಡಿ ಅಂತಲೂ ಕೂಡ 2 ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೂ ಕೂಡ ಇಲ್ಲಿ ಆನ್ಸರ್ ಇದೆ. ನೆಕ್ಸ್ಟ್ ನಿಮಗೆ ಟ್ರ್ಯಾಪ್ ವರ್ಡ್ ಅಂತ ಕೇಳಿದ್ದಾರೆ, ಈ ಒಂದು ಟ್ರ್ಯಾಪ್ ವರ್ಡಲ್ಲಿ ನಿಮಗೆ ಗ್ರೂಪ್ ಆ್ಯಕ್ಟಿವಿಟಿ ಕೇಳಿದ್ದಾರೆ. ಇಲ್ಲಿ ಟ್ರ್ಯಾಪ್ ವರ್ಡಲ್ಲಿ ನಿಮಗೆ ಡಿಸ್ಕಸ್ ಇನ್ ಗ್ರೂಪ್ಸ್ ಅಂತ 4 ಕ್ವಶನ್ಸ್ಗಳು ಕೇಳಿದ್ದಾರೆ. ಥಿಂಕ್ ಆ್ಯಂಡ್ ಡೂಗೆ ಆನ್ಸರ್ ನಾನೇ ಮಾಡಿದ್ದೀನಿ, ಡಿಸ್ಕಷನ್ಗೆ ಅದು ನಿಮ್ಮ ಒಂದು ಆ್ಯಕ್ಟಿವಿಟಿಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಟ್ರ್ಯಾಪ್ ವರ್ಡ್ ಅಂತ ನೋಡಿ, ಇದು ಕೂಡ ಅಷ್ಟೇ, ಇದೇ ಆ್ಯಕ್ಟಿವಿಟಿ ಕನ್ನಡದಲ್ಲೂ ಇದೆ. ಇಲ್ಲಿ 4 ವಿದ್ಯಾರ್ಥಿಗಳು ಗುಂಪಿನಲ್ಲಿ ಚರ್ಚಿಸಿ ಅಂತ ಇದೆ, ನೀವು ಅದನ್ನು ಗುಂಪಿನಲ್ಲಿ ಚರ್ಚಿಸಬೇಕಾಗುತ್ತೆ. ನೆಕ್ಸ್ಟ್ ಮೈಂಡ್ಫುಲ್ ಲಿಸ್ನಿಂಗ್ ಅಂತ ಕೇಳಿದರೆ, ಇಲ್ಲಿ ಥಿಂಕ್ ಆ್ಯಂಡ್ ಡೂಗೆ ನಾನಿಲ್ಲಿ ಆನ್ಸರ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಅದಾದ ನಂತರ ಯೂಸ್ ದ ಏರಿಯಾ ಟು ಡ್ರಾ ಯುವರ್ ಮೈಂಡ್ಫುಲ್ ಲಿಸ್ನಿಂಗ್ ಎಕ್ಸ್ಪೀರಿಯನ್ಸ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಅದಾದಮೇಲೆ ಗಮನವಿಟ್ಟು ಆಲಿಸುವುದು ಅಂತ ಒಂದು ಆ್ಯಕ್ಟಿವಿಟಿ ಇದೆ. ಈ ಒಂದು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟ ಪ್ರಶ್ನೆ ನಿಮಗೆ 4 ಪ್ರಶ್ನೆಗಳನ್ನು ಕೇಳಿದರೆ, ಅದ ನಂತರ 4 ಪ್ರಶ್ನೆಗಳ ಉತ್ತರ ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಶಬ್ದ ಆಯ್ಕೆ, ಅದಾದಮೇಲೆ ಮನಸ್ಸಿನ ಸ್ಥಿರತೆ ಅಂತಲೂ ಕೇಳಿದ್ದಾರೆ. ನೆಕ್ಸ್ಟ್ ಅವರ್ ಸ್ಟ್ರೆಂತ್ ಆ್ಯಂಡ್ ಕ್ವಾಲಿಟೀಸ್ ಅಂತ ನಿಮಗೆ 2 ಪ್ರಶ್ನೆ ಇದೆ, ಅದರ ರಿಲೇಟೆಡ್ ಉತ್ತರ ಇದೆ. ಅದಾದಮೇಲೆ ನೆಕ್ಸ್ಟ್ ಮೇನಲ್ಲಿ ನಿಮಗೆ 4 ವಿದ್ಯಾರ್ಥಿಗಳ ಗುಂಪುಗಳಲ್ಲಿ ಚರ್ಚೆಯ ಪ್ರಶ್ನೋತ್ತರಗಳಾದ 3 ಪ್ರಶ್ನೆಗಳನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಪಿಂಗ್ ಇಂಟು ಅದರ್ ವರ್ಲ್ಡ್ಸ್ ಅಂತ ಒಂದು ಆ್ಯಕ್ಟಿವಿಟಿ, ಇಲ್ಲಿ ಬರೀ ರೀಡಿಂಗ್ ಆ್ಯಕ್ಟಿವಿಟಿ, ಅಂದರೆ ನಿಮ್ಮ ಹುಟ್ಟೂರಿನ ಒಂದು ಕತೆ ಬರೀಬೇಕಾಗುತ್ತೆ. ಸೊ ಇದೇ ಥರ ಆಲೋಚಿಸಿ ಚಟುವಟಿಕೆ, ಅದು ನಿಮಗೆ ಒಂದು ಸಂಬಂಧಪಟ್ಟ ಪ್ರಶ್ನೆ. ನೆಕ್ಸ್ಟ್ ಒಂದು ಕಂಟ್ರಿ ಬಗ್ಗೆ ಒಂದು ಪೋಯಮ್ ಥರ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಟೈಮ್ ವಿತ್ ದ ಟೀಚರ್ ಅಂತ ಒಂದು ಪೋಸ್ಟರ್ನ ನೀವು ಇಲ್ಲಿ ರೆಡಿ ಮಾಡಬೇಕಾಗುತ್ತೆ. ಅದೇ ಒಂದು ಆ್ಯಕ್ಟಿವಿಟಿ ಸೇಮ್ ನಿಮಗೆ ಕನ್ನಡದಲ್ಲೂ ಕೂಡ ಕೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಶಿಕ್ಷಕರೊಂದಿಗೆ ಸಮಯ, ಹಾಗೆ ಒಂದು ಪೋಸ್ಟರ್ನ ತಯಾರಿಸಿ ಅಂತ ಇಲ್ಲಿ ಆ್ಯಕ್ಟಿವಿಟಿ ಇದೆ. ನೆಕ್ಸ್ಟ್ ದ ವೇಟ್ ಲಿಫ್ಟಿಂಗ್ ಪ್ರಿನ್ಸೆಸ್ ಅಂತ ಒಂದು ಸ್ಟೋರಿ ಇದೆ. ಈ ಒಂದು ಸ್ಟೋರೀಸ್ಗೆ ರಿಲೇಟೆಡ್ ಕ್ವಶನ್ಸ್, ಗರ್ಲ್ಸ್ ಅಂದರೆ ಯಾವ ಗೇಮ್ಸ್ ಆಡ್ತಾರೆ, ಬಾಯ್ಸ್ ಅಂದರೆ ಯಾವ ಥರ ಗೇಮ್ಸ್ ಆಡ್ತಾರೆ. ಅದಾದಮೇಲೆ ಥಿಂಕ್ ಆ್ಯಂಡ್ ಡೂಗೆ ರಿಲೇಟೆಡ್ ಪರ್ಸ್ನಲ್ ರಿಫ್ಲೆಕ್ಷನ್ ಅಂದರೆ ಏನು ಅಂತ ಇಲ್ಲಿ ಉತ್ತರ ಇದೆ. ನೆಕ್ಸ್ಟ್ ನಿಮಗೆ ರೆಸ್ಪೆಕ್ಟ್ ಡೈವರ್ಸಿಟಿ ಇನ್ ಅವರ್ ಬಾಡೀಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಕೇಸ್ ಸ್ಟಡಿ ಇದೆ, ಇದು ರೀಡಿಂಗ್ ಆ್ಯಕ್ಟಿವಿಟಿ, ಅಂದರೆ ವೈವಿಧ್ಯಮಯವನ್ನು ಗೌರವಿಸೋಣ. ನೆಕ್ಸ್ಟ್ ನನಗೆ ನಾನೇ ಗೆಳೆಯ ಅಂತ ಇದು ಒಂದು ಆ್ಯಕ್ಟಿವಿಟಿ, ಇದು ಜಸ್ಟ್ ರೀಡಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಕೇಳಿದ್ದಾರೆ, ವೇಸ್ಟ್ ಥಿಂಗ್ಸಲ್ಲಿ ನೀವೇನಾದರೂ ಒಂದು ಬೆಸ್ಟ್ ಥಿಂಗ್ನ ಒಂದು ಬರಿಬೇಕಾಗುತ್ತೆ, ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಆಗುತ್ತೆ, ಇಲ್ಲಿ ಯಾವುದೇ ಥರ ಕ್ವಶನ್ಸ್ಗಳು ಇಲ್ಲ ನಿಮಗೆ. ಶಿಕ್ಷಕರ ಸೂಚನೆಗಳನ್ನು ಯೋಚಿಸಿ ಮತ್ತು ಪ್ರೋತ್ಸಾಹಿಸಿ ಅಂತ ಕೇಳಿದ್ದಾರೆ. ಇಲ್ಲೂ ಅಷ್ಟು ವಿದ್ಯಾರ್ಥಿಗಳದ್ದು ಸಂವಾದ, ಇದು ನಿಮ್ಮ ಓನ್ ಒಂದು ಕ್ವಶನ್ಸ್ ಆಗಿದೆ. ಆ ಒಂದು ಸಂವಾದಕ್ಕೂ ಇಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳನ್ನ ಯಾವ ಥರ ಯೂಸ್ ಮಾಡ್ತೀರಾ, ಸೊ ಈ ಥರ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಯೂಸ್ ಆಗುವಂಥ ಆನ್ಸರ್. ನೆಕ್ಸ್ಟ್ ಜಾಧವ್ ಆ್ಯಂಡ್ ದ ಟ್ರೀ ಪ್ಲೇಸ್ ಅಂತ ಒಂದು ಸ್ಟೋರಿ ಇದೆ, ಇಲ್ಲಿ ಏನು ಕ್ವಶನ್ ಆನ್ಸರ್ಸ್ ಇಲ್ಲ. ನೆಕ್ಸ್ಟ್ ವೈ ವೋಟ್ ಅಂತ ಕೇಳಿದ್ದಾರೆ. ಇಲ್ಲೂ ಅಷ್ಟೇ ಮತ ಚಲಾವಣೆ ನಿಮ್ಮ ಅನುಭವ ಹೇಗಿತ್ತು, ಇದೆಲ್ಲ ನಿಮಗೆ ಟೀಚರ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದಮೇಲೆ ಮೈ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಕೇಳಿದ್ದಾರೆ, ಇದರ ರಿಲೇಟೆಡ್ ನಿಮಗೆ ಆನ್ಸರನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಮೇಕ್ ಯುವರ್ ಬಜೆಟ್ನ ಯೂಸ್ ಮಾಡಿ ಯಾವ ಥರ
ಎಕ್ಸ್ಪೆನ್ಸಸ್ ಮಾಡಬೇಕು, ನೆಕ್ಸ್ಟ್ ಅವಶ್ಯಕಗಳು ಮತ್ತು ಬಯಕೆಗಳು ಅಂತ ಕನ್ನಡದಲ್ಲೂ ಕೂಡ ಈ ಆ್ಯಕ್ಟಿವಿಟೀಸ್ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.